ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್. ಡಿವೈನ್ ಗೈಡೆನ್ಸ್ ನಿಮಗಾಗಿ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ ಇವತ್ತು. ಅದಕ್ಕಿಂತ ಮುಂಚೆ ನಿಮ್ಮ ಎನರ್ಜೀಸ್ನ ಚೆಕ್ ಮಾಡ್ತೀನಿ, ರೆಸೊನೇಟ್ ಆಯಿತಾ ಅಂತೇಳಿ ನೋಡಿ. ಆ್ಯಂಡ್ ಡಿವೈನ್ ಗೈಡೆನ್ಸ್ ಏನು ಬರುತ್ತೋ ಅದನ್ನು ಫಾಲೋ ಮಾಡೋಕ್ಕೆ ಆ್ಯಕ್ಷನ್ ರೂಪದಲ್ಲಿ ತಯಾರಾಗಿ. ನೀವು ನ್ಯೂ ವ್ಯೂವರ್ಸ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ರೆಸೊನೇಟ್ ಆಯ್ತಂದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಅದರ ಜೊತೆಗೆ ಸ್ಕ್ರೀನ್ ಮೇಲೆ ಬರುವಂತಹ ಏಂಜಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ, ನೀವು ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಅಡೆತಡೆಗಳು, ಬ್ಲಾಕೇಜಸ್, ಸಮಸ್ಯೆ, ಕಷ್ಟ ಏನು ನಡೀತಾ ಇದೆ ಅದೆಲ್ಲವನ್ನು ಡಿವೈನ್ಗೆ ಸರೆಂಡರ್ ಮಾಡಿ ಆರಾಮಾಗಿ ಕೂತ್ಬಿಟ್ಟಿದ್ದೀರಿ. ಓಕೆ, ಅದು ಕೆರಿಯರ್ ವೈಸ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಹೆಲ್ತ್ ಆಗಿರಬಹುದು. ಓಕೆ, ಈ ಎಲ್ಲ ವಿಚಾರಗಳನ್ನು ನೀವು ಡಿವೈನ್ಗೆ ಸರೆಂಡರ್ ಮಾಡ್ತೀರಿ. ನನ್ನನ್ನು ಆರಾಮ್ ಮಾಡು ದೇವ್ರೆ ಅಂತ ಬಿಟ್ಬಿಟ್ಟಿದ್ದೀರಿ. ನನ್ನ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡಿ ದೇವ್ರೆ ಅಂತ ಬಿಟ್ಬಿಟ್ಟಿದ್ದೀರಿ. ನನ್ನ ಕೆರಿಯರಲ್ಲಿ ಗ್ರೋತ್ ಆಗಬೇಕು, ಸಕ್ಸಸ್ ಸಿಗಬೇಕು, ಸೊ ನಾನು ಕರ್ಮ ಮಾಡ್ತೀನಿ, ರಿಸಲ್ಟ್ ಏನಿರುತ್ತೆ ಅದು ನೀವೇ ನೋಡ್ಕೊಳ್ಳಿ ಪ್ರಭು ಅಂತೇಳಿ ಬಿಟ್ಟಿದ್ದೀರಿ. ಆ್ಯಂಡ್ ನಿಮ್ಮ ಕೆಲವರು ಹಿತೈಷಿಗಳು ಏನಾದ್ರು ಮಾತನ್ನು ಹೇಳ್ತಾ ಇದ್ರೆ ಅದನ್ನು ಕೇಳಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಿ, ದ್ವಂದ್ವದಲ್ಲಿದ್ದೀರಿ. ಓಕೆ, ಸೊ ನಿಮ್ಮ ಹಿತೈಷಿಗಳ ಮಾತನ್ನು ನೀವು ಕೇಳ್ತಾ ಇಲ್ಲ ಇರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳ ಮಾತನ್ನು ನೀವು ಕೇಳ್ತಾ ಇಲ್ಲ ಇರ್ಬೋದು. ಸೊ ನಿಮಗೆ ಏನು ಮನಸ್ಸಿಗೆ ತೋಚುತ್ತೋ ಅದನ್ನು ನೀವು ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ದಾರಿ ನೀವು ತಪ್ಪಿರಬಹುದು. ಇದು ಇಲ್ಲಿ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಓಕೆ, ತುಂಬ ಇನೋಸೆಂಟ್ ಪರ್ಸನ್ನು ನೀವು. ಓಕೆ, ಎಲ್ಲರೂ ಬೇಗ ನಂಬಿಬಿಡ್ತೀರಿ. ಸೊ ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹಗಳು ಮೇಲಿಂದ ಮೇಲೆ ನಿಮಗೆ ಆಗ್ತಾ ಇದೆ. ಈ ಕಾರಣದಿಂದ ನೀವು ಡಿವೈನ್ಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಂಡಿರೋದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನು ಅಂತಂದರೆ, ರೈಟ್ ಸಮಯ ಬಂದಾಗ ರೈಟ್ ಆ್ಯಕ್ಷನನ್ನು ತಗೊಳ್ಳೋದು, ಸರಿಯಾದ ಸಮಯ ಬಂದಾಗ ಸರಿಯಾದ ಆ್ಯಕ್ಷನನ್ನು ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿ, ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರ ಒಂದು ಜೀವನದ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವುಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಹೇಗೆ ಗ್ರೋತ್ ಆಗಬೇಕು, ನಿಮ್ಮ ಜೀವನದಲ್ಲಿ ಹೇಗೆ ಸಕ್ಸಸ್ಸನ್ನು ತಂದ್ಕೋಬೇಕು, ನಿಮ್ಮ ಜೀವನದಲ್ಲಿ ನೀವು ಹೆಸರನ್ನು ಹೇಗೆ ಗಳಿಸಬೇಕು, ಆ ಹೆಸರು ಅಮರವಾಗಿ ಹೇಗೆ ಉಳಿಬೇಕು ಅನ್ನೋದ್ರ ಕಡೆ ಆ್ಯಕ್ಷನನ್ನು ತಗೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಮೇಲ್ ಆಗಿರ್ಬೋದು ಅಥವಾ ಫೀಮೇಲ್ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಅವ್ರಿಗೆ ನಾಲೆಡ್ಜನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ಆ ನಾಲೆಡ್ಜನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಟ್ಯಾರೋಟ್ ಗೈಡೆನ್ಸನ್ನು ತಗೊಳ್ಳಿ, ರೈಟ್ ಆ್ಯಕ್ಷನನ್ನು ತೊಗೊಂಡ್ಬಿಟ್ಟು ನೀವು ನಿರ್ಧಾರವನ್ನು